ಹಾಯ್, ನೀವೇನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ಪ್ರೆಗ್ನೆಂಟ್ ಇದ್ದೀರಾ, ನ್ಯೂಲಿ ಮ್ಯಾರಿಡ್ ಇದ್ದು ಪ್ರೆಗ್ನೆನ್ಸಿಗಿಂತ ಮುಂಚೆ ಯಾವೆಲ್ಲ ಅರ್ಲಿ ಸೈನ್ಸ್ ಇರುತ್ತೆ ಏನು ಅದನ್ನೆಲ್ಲ ನೀವು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನಿವತ್ತು 10 ಸಿಮ್ಟಮ್ಸ್ನ ಅಂದರೆ ಸೈನ್ಸ್ನ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ವೆಲ್ಕಮ್ ಟು ವರ್ಷಾ ಬೇಬಿ ಬ್ಲೂ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಅರ್ಲಿ ಸೈನ್ಸ್ ಏನಿರುತ್ತೆ ಅಂದರೆ, ಮೊದಲನೇದಾಗಿ ನಿಮಗೆ ಮಿಸ್ ಪೀರಿಯಡ್ ಆಗಿರುತ್ತೆ. ಪೀರಿಯಡು ಮಿಸ್ ಆಗಿರುತ್ತೆ. ಸೊ ಕೆಲವ್ರಿಗಿರುತ್ತೆ 28-30 ಡೇಸ್ ಇರೋ ಪೀರಿಯಡ್ ಆಗಿರುತ್ತಲ್ವ. ಸೊ 1 ಡೇ 2 ಡೇಸ್ ಮುಂಚೆ ಆಗಬೇಕಾಗಿರುತ್ತೆ. ಸೊ ಅದು ಆಗಿಲ್ಲ ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡೋದು ಬೆಟರ್ ಅಂತ ನಾನು ಹೇಳ್ತೀನಿ. ಸೊ ಆವಾಗ ನಿಮಗೆ ಆಮೇಲಿಂದ ಏನೇನು ಸೈನ್ಸ್ ಕಾಣಕ್ಕೆ ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಫೀಲಿಂಗ್ ಟಯರ್ಡ್ನೆಸ್. ತುಂಬ ಟಯರ್ಡ್ ಫೀಲ್ ಆಗ್ತಾ ಇರ್ತೀರ, ಏನೂ ಕೆಲಸ ಮಾಡೋಕ್ಕಾಗ್ತಾ ಇರಲ್ಲ, ಏನು ಕೆಲಸ ಮಾಡ್ದೇ ಟಯರ್ಡ್ನೆಸ್ ಆಗ್ತಾ ಇದೆ ಅಂದರೆ ಇದು ಒಂದು ಅರ್ಲಿ ಪ್ರೆಗ್ನೆನ್ಸಿ ಸೈನ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ನಮ್ಗೆ ಪೀರಿಯಡ್ಸ್ ಬರೋಕ್ಕಿಂತ ಮುಂಚೆ ಆ ಥರ ಸೈನ್ಸ್ ಏನೂ ಇರಲ್ಲ. ಲೈಟಾಗಿ ಸುಸ್ತಾಗೋದು ಅದು ಆಗ್ತಾ ಇರುತ್ತೆ. ಬಟ್ ನೀವು ಕನ್ಸೀವ್ ಆಗಿದ್ದೀರಾ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂದರೆ ನಿಮಗಲ್ಲಿ ತುಂಬಾ ಟಯರ್ಡ್ನೆಸ್ ಅನಿಸ್ತಾ ಇರುತ್ತೆ. ಸೊ ಇದು ಸೆಕೆಂಡ್ ಸೈನ್, ನಿಮಗೆ ತುಂಬ ಫೀಲಿಂಗ್ ಟಯರ್ಡ್ನೆಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾಸಿನೆಸ್ ಆ್ಯಂಡ್ ಮಾರ್ನಿಂಗ್ ಸಿಕ್ನೆಸ್. ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಏನಂದರೆ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಹೇಳೋಕ್ಕಾಗ್ತಾ ಇರೋದಿಲ್ಲ. ಹಾಗೆ ಮಾರ್ನಿಂಗ್ ಸಿಕ್ನೆಸ್ ಅಂದರೆ ಮೊದಲು ನಮಗೆ ಬೆಳಗ್ಗೆ ಹೇಳೋಕ್ಕೆ ಆಗೋದಿಲ್ಲ, ತುಂಬಾ ಟಯರ್ಡ್ ಫೀಲ್ ಆಗಿರುತ್ತೆ. ಅಲ್ಲೂ ಕೂಡ ಎಷ್ಟೇ ನಿದ್ದೆ ಮಾಡಿದ್ರೂ ನಿದ್ದೆ ಸಾಕು ಅಂತ ಅನಿಸ್ತಾ ಇರೋದಿಲ್ಲ. ಸೊ ಆಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇನ್ನೊಂದು ಏನಂದರೆ ವಾಮಿಟಿಂಗ್ ಸೆನ್ಸೇಷನ್ನೇ ಇರುತ್ತೆ, ಬಟ್ ವಾಮಿಟ್ ಆಗ್ತಾ ಇರೋದಿಲ್ಲ. ಸೊ ಇದು ಒಂದು ಕೂಡ ಸೈನ್ ನಿಮಗೆ. ಏನಂದರೆ ತಿಂದಿದ್ದೆಲ್ಲ ಇಲ್ಲೇ ಇದ್ದಂಗೆ ಇರುತ್ತೆ, ಒಂಥರ ಏನೂ ತಿನ್ನಬೇಕಂತ ಅನಿಸ್ತಾ ಇರೋದಿಲ್ಲ. ಸೊ ಇದು ಕೂಡ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ಸಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫ್ರೀಕ್ವೆಂಟ್ ಯೂರಿನೇಷನ್. ಫ್ರೆಂಡ್ಸ್, ನಿಮಗೆ ಪೀರಿಯಡ್ಸ್ ಆಗ್ತಾ ಇದೆ ಅಂದಾಗ ಬೇರೆ ಥರ ಸೈನ್ಸ್ ಇರುತ್ತೆ, ಅಥವಾ ನೀವು ಕನ್ಸೀವ್ ಆದಾಗ ಬೇರೆ ಥರ ಸೈನ್ಸ್ ಇರುತ್ತೆ. ಸೊ ನೀವೇನಾದರೂ ಪದೇ ಪದೇ ಯೂರಿನ್ಗೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಪ್ರೆಗ್ನೆನ್ಸಿಗೆ ಅಂದರೆ ಕನ್ಸೀವ್ ಆಗ್ತಾ ಇದ್ದೀರಾ ಅಂತ ನೀವು ಅದನ್ನು ತಿಳ್ಕೊಬಹುದು. ನಾರ್ಮಲ್ ಆಗಿ ಯಾರೂ ಯೂರಿನ್ ಪಾಸ್ ಮಾಡೋಕ್ಕೆ ಪದೇ ಪದೇ ಹೋಗೋದಿಲ್ಲ. ಸೊ ಕನ್ಸೀವ್ ಆಗ್ತಾ ಇದ್ದೀರಾ ಅಂದಾಗ ಇದು ಒಂದು ಸೈನು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಬ್ರೆಸ್ಟ್ ಟೆಂಡರ್ನೆಸ್. ನಿಮಗೆ ಎದೆಯಲ್ಲಿ ತುಂಬ ಟೈಟ್ನೆಸ್ ಅನಿಸ್ತಾ ಇರುತ್ತೆ. ಹಾಗೆ ನಿಪ್ಪಲ್ ಸುತ್ತ ನಿಮಗೆ ಬ್ಲ್ಯಾಕ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಆ ಬ್ಲ್ಯಾಕ್ ಆಗಿರುತ್ತಲ್ಲ, ಅಲ್ಲಿ ಸಣ್ಣ ಸಣ್ಣ ಪಿಂಪಲ್ಸ್ ಬಂಪ್ಸ್ ಕೂಡ ಬಂದಿರುತ್ತೆ. ಸೊ ಇದು ಒಂದು ನೀವು ಸೈನಾಗಿ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಬಿಟ್ಟು ನಿಮಗೆ ಮೂಡ್ ಸ್ವಿಂಗ್ಸ್ ಯಾವ ಥರ ಇರುತ್ತೆ ಅಂದರೆ, ಸುಮ್ಮನೆ ಕಿರ್ಚಾಡೋದು, ಸುಮ್ಮನೆ ಬೇಜಾರಾಗೋದು, ಸುಮ್ಮನೆ ಯಾವತ್ತೋ ನಡೆದಿರೋದನ್ನು ನೆನೆಸ್ಕೊಂಡ್ಬಿಟ್ಟು ಸುಮ್ಮನೆ ಅಳೋದು, ಈ ಥರನೂ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಇದು ಏನಕ್ಕಂದರೆ ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ನಾವು ಪ್ರೆಗ್ನೆಂಟ್ ಆಗುವಾಗ. ಸೊ ಹಾಗಾಗಿ ನಿಮಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಪೀರಿಯಡ್ಸ್ ಬರೋಕ್ಕಿಂತ ಮುಂಚೆನೂ ಮೂಡ್ ಸ್ವಿಂಗ್ಸ್ ಇರುತ್ತೆ. ಬಟ್ ಇದು ಎಮೋಷ್ನಲಿ ತುಂಬಾ ನಿಮಗೆ ಒಂಥರ ಟಾರ್ಚರ್ ಅಂತ ಹೇಳ್ಬೋದು. ಸೊ ಆ ಥರ ಅನಿಸ್ತಾ ಇರುತ್ತೆ. ಸೊ ಯಾರಾದರೂ ಮಾತಾಡ್ಸಿದ್ರೆ ಯಾಕಾದರೂ ಮಾತಾಡಿಸ್ತಾರಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನಮಗೆ. ಸೊ ಇದು ಮೂಡ್ ಸ್ವಿಂಗ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಫುಡ್ ಕ್ರೇವಿಂಗ್ಸ್ ಅಥವಾ ಫುಡ್ ಅವಾಯ್ಡೆನ್ಸ್. ಫುಡ್ ಕ್ರೇವಿಂಗ್ಸ್ ಅಂದರೆ ಕೆಲವು ಸರ್ತಿ ತುಂಬ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ತಿನ್ನಕ್ಕೆ ಹೋದರೆ ಅದು ನಮಗೆ ಸೇರ್ತಾ ಇರೋದಿಲ್ಲ. ಹಾಗೆ ನಾವು ಕೆಲವು ಸರ್ತಿ ಏನಾಗುತ್ತೆ ಅಂದರೆ ನಾವು ತುಂಬ ಇಷ್ಟಪಟ್ಟು ತಿಂತಾ ಇರೋ ಫುಡ್ಡನ್ನು ತಿನ್ನೋದನ್ನೇ ಬಿಟ್ಬಿಟ್ಟಿರ್ತೀವಿ. ಸೊ ಆ ಥರನೂ ಕೂಡ ನಿಮಗೆ ಆಗ್ತಾ ಇರುತ್ತೆ ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ. ಸೊ ಹಾಗಂತ ಹೇಳಿ ಊಟನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಊಟ ಮಾಡಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಲೈಟ್ ಸ್ಪಾಟಿಂಗ್ ಅಂದರೆ ಏನಂದರೆ, ಕೆಲವರಿಗೆ ಇಂಪ್ಲಾಂಟೇಷನ್ ಆಗೋ ಟೈಮಲ್ಲಿ ಲೈಟಾಗಿ ಅಂದರೆ 1 ಡ್ರಾಪ್ 2 ಡ್ರಾಪ್ ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೊಳಕ್ಕೆ ಸಿಗುತ್ತೆ. ಸೊ ಇದು 1 ಡ್ರಾಪ್ 2 ಡ್ರಾಪ್ ಆಗಿ ಹೋಯಿತು ಅಂದರೆ ಓಕೆ. ಅಕಸ್ಮಾತ್ ಏನಾದರೂ ಜಾಸ್ತಿ ಆಗ್ತಾ ಇದೆ ಅಂದರೆ ಇದು ತುಂಬಾ ನಿಮಗೆ ಮೇಜರ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅರ್ಥ. ಅಂದರೆ ಪೀರಿಯಡ್ ಆಗುವಾಗ ಏನಾಗ್ಬಿಡುತ್ತೆ, ಸಡನ್ಲಿ ನಮಗೆ ಪೀರಿಯಡ್ ಆಗಿ ಅದೆಲ್ಲ ನೆಕ್ಸ್ಟ್ 5 ಡೇಸ್ ಕಂಟಿನ್ಯೂ ಆಗಿಬಿಡುತ್ತೆ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ ಅಂದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಆಗುತ್ತೆ. ಸೊ ಆವಾಗ ಅದು 1 ಡ್ರಾಪ್ 2 ಡ್ರಾಪ್ ಇದ್ದರೆ ಓಕೆ, ಇಲ್ಲಾಂದರೆ ಡಾಕ್ಟರ್ನ ನೀವು ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಲೈಟ್ ಸ್ಪಾಟ್ ಆಗಿರುತ್ತೆ,
ಓಕೆ 1 ಡೇ 2 ಡೇ ಆ ಥರ ಆಗಿಬಿಟ್ಟು ಅದು ಹೋಯಿತು ಅಂದರೆ ಏನೂ ಪರವಾಗಿಲ್ಲ. ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೆಡೇಕ್. ತುಂಬ ಹೆಡೇಕ್ ಇರಲ್ಲ ಫ್ರೆಂಡ್ಸ್, ಲೈಟಾಗಿ ಮೈಲ್ಡಾಗಿ ಹೆಡೇಕ್ ಇರುತ್ತೆ. ಏನೂ ಮಾಡೋಕ್ಕೆ ಅದು ಬಿಡ್ತಾನೇ ಇರೋದಿಲ್ಲ. ಸೊ ಎಷ್ಟೇ ನಿದ್ದೆ ಮಾಡಿದ್ರೂ ಕೂಡ ಆ ಹೆಡ್ಡೇಕ್ ಅನ್ನೋದು ನಮಗೆ ಬರ್ತಾನೇ ಇರುತ್ತೆ. ಆವಾಗವಾಗ ಹೆಡ್ಡೇಕ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದೂ ಕೂಡ ಒಂದು ಸೈನ್ ಅಂತ ಹೇಳ್ಬೋದು. ನೆಕ್ಸ್ಟು ಬ್ಲೋಟಿಂಗ್ ಅಂದಾಗ ಗ್ಯಾಸ್ಟ್ರಿಕ್ ಥರ ಆಗ್ತಾ ಇರುತ್ತೆ. ಏನು ತಿಂದ್ರೂ ಉಬ್ಸೋ ಥರ ಬರ್ತಾ ಇರುತ್ತೆ. ಇಲ್ಲೇ ಗಂಟ್ಲಲ್ಲೇ ಕೂತ್ಕೊಂಡಂಗೆ ಆಗ್ತಾ ಇರುತ್ತೆ. ಹೊಟ್ಟೆ ಎಲ್ಲ ಒಂಥರ ಉಬ್ಬರಿಸ್ದಂಗೆ ಆಗ್ತಾ ಇರುತ್ತೆ. ಸೊ ಇದು ಒಂದು ಅರ್ಲಿ ಪ್ರೆಗ್ನೆನ್ಸಿ ಸೈನ್ ಅಂತಲೇ ಹೇಳ್ಬಹುದು. ಫ್ರೆಂಡ್ಸ್ ನೋಡಿದ್ರಲ್ಲ 10 ಅರ್ಲಿ ಸೈನ್ಸ್ ಏನೇನೆಲ್ಲ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬರ್ತಾ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಾ ಇರುತ್ತೆ. ಕೆಲವ್ರಿಗೆ ಪಾಪ ಅದನ್ನು ಹೇಳ್ಕೊಳಕ್ಕಾಗ್ತಾ ಇರೋದಿಲ್ಲ. ಸೊ ಹಾಗಿದ್ದಾಗ ಈ ವಿಡಿಯೋಸ್ನ ನೋಡಿಕೊಂಡು ನೀವು ತಿಳ್ಕೊಬಹುದು. ಹಾಗೆ ಫ್ರೆಂಡ್ಸ್ ನನ್ನ ಇನ್ನೂ ಒಂದು ಚಾನಲಲ್ಲಿ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಬಗ್ಗೆನೂ ನಾನು ಅದರಲ್ಲಿ ತಿಳಿಸ್ಕೊಡ್ತೀನಿ. ಯಾರಿಗಾನು ಇಂಟ್ರೆಸ್ಟ್ ಇದ್ದರೆ ಅದ್ರೂ ಕೂಡ ನೀವು ನೋಡಬಹುದು. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ನಿಮಗೆ ಯಾವ ಥರ ಸ್ಕಿನ್ ಕೇರ್ ಮಾಡ್ಕೋಬೇಕು, ಯಾವ ಥರ ಹೇರ್ ಕೇರ್ ಇಟ್ಕೋಬೇಕು, ಏನನ್ನೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಆ ಚಾನಲಲ್ಲಿ ತಿಳಿಸಿದ್ದೀನಿ. ಸೊ ಎಲ್ಲ ಒಂದೇ ಚಾನಲಲ್ಲಿ ನಾವೆಲ್ಲನೂ ಮಿಕ್ಸಪ್ ಮಾಡೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಚಾನಲ್ ಮಾಡಿಬಿಟ್ಟು ಪ್ರೆಗ್ನೆನ್ಸಿ ಟಿಪ್ಸ್ ಮಾತ್ರನೇ, ಪ್ರೆಗ್ನೆಂಟಿ ರಿಲೇಟೆಡ್ ವೀಡಿಯೋಸ್ನ ನಾನು ಇದರಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಆ ಚಾನಲಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂಥ ವೀಡಿಯೋಸ್ ಎಲ್ಲ ಅಲ್ಲೂ ಸಿಗುತ್ತೆ. ಫ್ರೆಂಡ್ಸ್ ಈ ಥರ ಸಪೋರ್ಟ್ಸ್ ನೀವು ನನಗೆ ಮಾಡ್ತಾ ಇರ್ತೀರಾ. ನೀವು ಮಾಡಿ ನನಗೆ ಸಪೋರ್ಟ್ ಮಾಡಿದ್ರೆ ನನಗೂ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ಒಂದು ಮೋಟಿವ್ ಸಿಗುತ್ತೆ. ಸೊ ನಾನು ಒಳ್ಳೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನನಗೂ ಏನಂದರೆ ಉತ್ಸಾಹ ಇರುತ್ತೆ ಅಂತ ಕೇಳಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.